ಇವತ್ತು 1ನೇ ತಾರೀಕು ಇರೋದ್ರಿಂದ ನಾವು ರೀಡಿಂಗಿಗೆ ನಮಗೆ ಬೇಕಾಗಿರುವಂಥ ರೋಲ್ಗಳನ್ನ ಎತ್ಕೊಂಡು ಮಿಷಿನ್ ಎತ್ಕೊಂಡು ಅಲ್ಲಿಂದ ಸೀದಾ ಕೆಳಗಡೆ ಬಂದರೆ ನಮ್ಮ ಗಾಡೀಲಿ ಕುಡಿಯೋ ನೀರು ಖಾಲಿ ಆಗಿತ್ತು. ನಮ್ಮಪ್ಪನ ಹತ್ರ ಕುಡಿಯೋ ನೀರು ಇಸ್ಕೊಂಡು ಗಾಡಿ ಎತ್ಕೊಂಡು ನಮ್ಮಪ್ಪನ ಟಾಟಾ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಬಂದಿದ್ದು ಲೊಕೇಶನ್ಗೆ ಬಂದು ಮಸ್ತಾಗಿ ಬಿಲ್ ಮಾಡ್ತಾ ಇದ್ದೆ. ಬಿಲ್ಲಿಂಗ್ ಮಾಡಬೇಕಾದ್ರೆ ಒಂದು ಮನೆಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಮಕ್ಕಿನ ಮರಿಗಳು ಮಸ್ತಾಗಿ ಆಟ ಆಡ್ತಿದ್ವು. ಅದನ್ನೆಲ್ಲ ನೋಡ್ಕೊಂಡು ಬಿಲ್ಲಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಅದೇ ಟೈಮಿಗೆ ನಮ್ಮ ಇಮ್ರಾಣ ತುಂಬಾ ದಿವಸ ಆದ್ಮೇಲೆ ಫೋನ್ ಮಾಡಿದ್ರು. ಅವ್ರಿಗೆ ಹೋಗ್ಬಿಟ್ಟು ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ಇವತ್ತು 10K ಕಂಪ್ಲೀಟ್ ಆಗಿರೋದ್ರಿಂದ ಇವ್ರು ಹಾಯ್ ಕೂಡ ಮಾಡಿದ್ರು ಮತ್ತೆ ವಿಶ್ ಕೂಡ ಮಾಡಿದ್ರು. ಅದಾದ್ಮೇಲೆ ಕರ್ಕೊಂಡು ಹೋಗಿದ್ದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಕುಡಿತಾ ಕೇರಳ ಟಿಪ್ ಹೋಗಿ ಬಂದಿರುವಂತ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಅಲ್ಲಿಂದ ಟೀ ಕುಡ್ಕೊಂಡು ಅಲ್ಲ ಕಡೆ ಅವ್ರನ್ನ ಕಳಿಸ್ಬಿಟ್ಟು ಅಲ್ಲಿಂದ ಸೀದಾ ಬಂದು ಮತ್ತೆ ಡ್ಯೂಟಿ ಮಾಡ್ತಿದ್ದೆ. ಇಲ್ಲಿ ಒಂದು ಅಂಗಡಿಗೆ ಬಂದಿದ್ದೆ. ಇಲ್ಲಿ ನೋಡಿದ್ರೆ ಕಾಯಿ ಚಿಪ್ ತುಂಬ್ತಾ ಇದ್ರು. ಅದಾದ್ಮೇಲೆ ನಮ್ಮ ಇಮ್ರಾನನ್ನ ತುಂಬಾ ಜ್ಞಾಪಿಸ್ಕೊಂಡು ಇಲ್ಲಿ ನೋಡಿದ್ರೆ ಅವ್ರು ಕೆಲಸ ಮಾಡುವಂತ ಎಲ್ಲಾ ಸಿಸ್ಟಮ್ಗಳನ್ನ ಚೂಡ್ ಮಾಡ್ತಿದ್ರು. ಪಾಪ ನಮ್ಮ ಇಮ್ರಾನ ಬೇಜಾರು ಮಾಡ್ಕೋಬೇಡಿ, ನಿಮಗೆ ಇದನ್ನ ತೋರಿಸಬಾರ್ದಾಗಿತ್ತು, ಫೈನಲ್ ಆಗಿ ತೋರಿಸ್ದೆ. ಅದಾದ್ಮೇಲೆ ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾನು ಅಮಾನಿಕೆರೆಗೆ ಬಿಲ್ ಕೊಡಕ್ಕೆ ಅಂತ ಬರ್ಬೇಕಾಯ್ತು. ನಮ್ಮ ಅಣ್ಣನ ಮತ್ತೆ ಕರ್ಕೊಂಡು ಅಲ್ಲಿಂದ ಸೀದಾ ಒಳಗಡೆ ಹೋದೆ. ನಾವು ಬೆಸ್ಕಾಂನವ್ರು ಆಗಿರೋದ್ರಿಂದ ಮಸ್ತ್ ಆಗಿ ಗಾಡಿನ ಒಳಗಡೆ ಬಿಡ್ತಾರೆ. ಹೋಗ್ಬಿಟ್ಟು ಮಸ್ತ್ ಆಗಿ ಬಿಲ್ ಎಲ್ಲ ಕೊಟ್ಕೊಂಡು ಅದಾದ್ಮೇಲೆ ಒಂದು ಅರ್ಧ ಗಂಟೆ ನೀರೆಲ್ಲ ನೋಡ್ಕೊಂಡು ಸುಖವಾಗಿ ಅಲ್ಲಿಂದ ಸೀದಾ ಬಂದಿದ್ದು ನಾವು ಬೇಕರಿಗೆ. ಈ ಬೇಕರಿಗೆ ಬಂದ ತಕ್ಷಣ ನಮ್ಮ ಅಣ್ಣ ಕೊಡಿಸಿದ್ದು ನನಗೆ ಕ್ಯಾರೆಟ್ ಹಲ್ವಾ. ಮಸ್ತ್ ಆಗಿತ್ತು, ಸಕ್ಕತ್ತಾಗಿತ್ತು. ಲೊಕೇಶನ್ ಬೇಕಿದ್ರೆ ನೀವು ಕಾಮೆಂಟ್ ಮಾಡಿ. ಕ್ಯಾರೆಟ್ ಹಲ್ವಾ ತಿನ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದು ನಾವು ಫುಡ್ ಇನ್ ಹೋಟೆಲ್ಗೆ. ಅಲ್ಲಿಗೆ ಬಂದ್ಬಿಟ್ಟು ಮಸ್ತ್ ಆಗಿ ಚಿಕನ್ ಶೋರ್ಮಾ ತಗೊಂಡು ಅದನ್ನೆಲ್ಲ ತಿನ್ಕೊಂಡು ಅಲ್ಲಿಂದ ಸೀದಾ ಬರ್ಬೇಕಾದ್ರೆ ನಮ್ಮ ಇಮ್ರಾನನ್ನ ಟಾಟಾ ಮಾಡ್ಬಿಟ್ಟು ಆ ಕಡೆ ಕಳಿಸ್ಬಿಟ್ಟು ಸೀದಾ ನಾನು ಮನೆ ಕಡೆಗೆ ಬಂದ್ಬಿಟ್ಟೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟಾಟಾ ಬೈ ಬೈ, ಸಿ ಯು ಸೂನ್.